ಸ್ನೇಹಿತರೆ, ಕನ್ನಡ ಕಾಮರ್ಸ್ ಕ್ಲಾಸ್ ರೂಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ತುಂಬ ಗ್ರಾಮೀಣ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡದಲ್ಲಿ UGC ನೆಟ್ಟು ಮತ್ತು Kset ಬಗ್ಗೆ ಮಾಡಿಕೊಡಿ ಅಂತ ತುಂಬ ಮೆಸೇಜಸ್ಸು ಮತ್ತು ಕಾಲ್ ಮಾಡಿರೋದ್ರಿಂದ ನಾನು ಟೋಟಲ್ ಆಗಿ 25 ಸೀರೀಸ್ ಆಫ್ ಟೆಸ್ಟ್ ಪೇಪರ್ಸ್ನ ತೊಗೊಂಡಿದ್ದೀನಿ. ಅದರಲ್ಲಿ ಇದು ಟೆಸ್ಟ್ ಸೀರೀಸ್ 1 ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ UGC ನೆಟ್ಟು ಆಸ್ ವೆಲ್ ಆಸ್ Kset ಎಕ್ಸಾಮಲ್ಲಿ ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಮತ್ತು ಅದೇ ಫಾರ್ಮೆಟಲ್ಲಿ ಕ್ವಶನ್ಸ್ ಪ್ರಿಪೇರ್ ಆಗಿದೆ. ಅಂದರೆ ನಿಮಗೆ ಅಸರ್ಷನ್ ರೀಸನಿಂಗು, ಮ್ಯಾಥ್ ದ ಫಾಲೋಯಿಂಗು, ವಿಚ್ ಈಸ್ ನಾಟ್. ನೋಡಿ, ಇಲ್ಲಿ ಯಾವ ರೀತಿ ಕ್ವಶನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅನ್ನೋ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳಿ. ಹಾಗೆಯೇ ಅದರ ಜೊತೆಗೆ ನಿಮ್ಮದೇ ಆದ ಓನ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು UGC ನೆಟ್ಟನ್ನು JRF ಕೂಡ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ Kset ಎಕ್ಸಾಮ್ ಕೂಡ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಹಾಗಾದರೆ ಬನ್ನಿ, ಕ್ವಶನ್ ನಂಬರ್ 1 ಮತ್ತು ನಾನು ಎಲ್ಲೆಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಎಲ್ಲಿ ನೆಸೆಸಿಟಿ ಇಲ್ಲೋ ಅದು ಡೈರೆಕ್ಟಾಗಿ ಆನ್ಸರ್ ಮಾಡಿಕೊಡ್ತಾ ಹೋಗ್ತಾ ಇರ್ತೀನಿ. ಈಗ ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲಿಸಮ್. ನೀವು ನೋಡಿ, ನಿಧಾನಕ್ಕೆ ಕ್ವಶನ್ ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅವ್ರು ಕೇಳಿರುವಂಥದ್ದೇನು, ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾಟ್ ಅಂದರೆ ಕ್ಯಾಪಿಟಲಿಸಮ್ಗೆ ಸಂಬಂಧಿಸದೇ ಇಲ್ಲದೆ ಇರುವಂತಹದ್ದು. ಹಾಗಾದರೆ ಇಲ್ಲಿ ಕ್ಯಾಪಿಟಲಿಸಮ್ಗೆ ಸಂಬಂಧಿಸದೇ ಇರೋದು ಯಾವುದು ಅಂದರೆ, ಮೊದಲಿಗೆ ಕ್ಯಾಪಿಟಲಿಸಮ್ ಅಂದರೆ ಕಂಪ್ಲೀಟ್ ಆಗಿ ಪ್ರೈವೇಟ್ ಓನರ್ಶಿಪ್ ಕಂಟ್ರೋಲಲ್ಲಿ ಇರುತ್ತೆ. ನೋಡಿ, ಇಂಡಿವಿಜುವಲ್ ಆ್ಯಂಡ್ ಅಸೋಸಿಯೇಷನ್ಸ್ ಬಿಹೇವ್ ವಿತ್ ಎಕನಾಮಿಕ್ ಮೋಟಿವ್ ಆಫ್ ಮ್ಯಾಕ್ಸಿಮೈಸಿಂಗ್ ದೇರ್ ಪ್ರಾಫಿಟ್. ಖಂಡಿತವಾಗ್ಲೂ ಪ್ರೈವೇಟ್ ಓನರ್ಶಿಪ್ದು ಮೇಜರ್ ಮೋಟಿವ್ ಏನಾಗಿರುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡೋದು. ನೆಕ್ಸ್ಟ್, ದ ಕಂಟ್ರೀಸ್ ಮೇಜರ್ ಮೀನ್ಸ್ ಆಫ್ ಪ್ರೊಟೆಕ್ಷನ್ ಆರ್ ಈದರ್ ಓನಡ್ ಬೈ ದ ಗವರ್ನಮೆಂಟ್. ನೋಡಿ, ಇಲ್ಲಿ ರಾಂಗ್ ಇದೆ. ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಇದರ ಜೊತೆ ಇಂಟರ್ಫಿಯರ್ ಆಗಲ್ಲ. ಅದರಿಂದ ಏನಾಗುತ್ತೆ, ಆಪ್ಷನ್ ಬಿ ರಾಂಗ್ ಆಗುತ್ತೆ. ಅಂದರೆ ರೈಟ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಇಲ್ಲಿ ನೋಡಿ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದೆ. ಪೆಸ್ಟಲ್ ನಿಮಗೆ ಗೊತ್ತಿರಬೇಕು, ಪೆಸ್ಟಲ್ ಬಗ್ಗೆ, ಮೈಕ್ರೋ ಮ್ಯಾಕ್ರೋ ಇದರ ಬಗ್ಗೆ. ನೆಕ್ಸ್ಟು ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಇರುತ್ತೆ, ಅದರ ಬಗ್ಗೆನೂ ತಿಳ್ಕೊಳ್ಳಿ. ಇಲ್ಲಿ ಇಕನಾಮಿಕ್ ಎನ್ವಿರಾನ್ಮೆಂಟು ಸಂಬಂಧಿಸಿರೋದು ಯಾವುದಕ್ಕೆ, ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪಾಲಿಸೀಸ್. ಯಾವುದಕ್ಕೆ ಸಂಬಂಧಿಸಿದೆ, ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪಾಲಿಸೀಸ್ಗೆ ಸಂಬಂಧಿಸಿದೆ. ನೆಕ್ಸ್ಟ್, ಪೊಲಿಟಿಕಲ್ ಆ್ಯಂಡ್ ಗವರ್ನಮೆಂಟು, ಅದು ಯಾವುದಕ್ಕೆ ಸಂಬಂಧಿಸಿದೆ, ಜುಡಿಷಿಯಲ್ ಪವರ್ಸು, ರೂಲ್ಸು, ಲಾ ಮೇಕಿಂಗು ಎಲ್ಲ ಪೊಲಿಟಿಕಲಲ್ಲಿ ಬರುತ್ತೆ. ಸೋಷಿಯಲ್ ಕಲ್ಚರ್ ಎನ್ವಿರಾನ್ಮೆಂಟು, ಎಥಿಕಲ್ ಇಶ್ಯೂಸು ಲೈಕ್ ಕಲ್ಚರು, ಸಬ್ ಕಲ್ಚರು, ಫುಡ್ಡು, ಎಜುಕೇಷನ್, ಫ್ಯಾಮಿಲಿ ಸಿಸ್ಟಮ್ ಎಲ್ಲ ಯಾವುದ್ರಲ್ಲಿ ಬರುತ್ತೆ, ಸೋಷಿಯೋ ಕಲ್ಚರಲ್ಲಿ ಬರುತ್ತೆ. ಅಗೈನ್ ಡೆಮೋಗ್ರಫಿಕ್ ಅಂದಾಗ ನಿಮಗೆ ಕೀವರ್ಡ್ ಗೊತ್ತಿರಬೇಕು, ಅದು ಪಾಪ್ಯುಲೇಷನ್ಗೆ ಆಲ್ವೇಸ್ ಸಂಬಂಧಿಸಿರುತ್ತೆ. ಡೆಮೋಗ್ರಫಿ ಅಂದರೆ ಪಾಪ್ಯುಲೇಷನ್. ಹಾಗಾದರೆ ರೈಟ್ ಆನ್ಸರ್ ಯಾವುದು, ಆಪ್ಷನ್ ಎ. ಕ್ವಶನ್ ನಂಬರ್ 3 ನೋಡಿ, ಮತ್ತೆ ಮ್ಯಾಥ್ ದ ಫಾಲೋಯಿಂಗ್ ಇದೆ. ಇಲ್ಲಿ ನೀವು ತುಂಬ ಇಂಪಾರ್ಟೆಂಟು, ಬ್ಯಾಲೆನ್ಸ್ ಆಫ್ ಟ್ರೇಡ್ಗೂ ಕರೆಂಟ್ ಅಕೌಂಟ್ಗೂ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೂ, ಕ್ಯಾಪಿಟಲ್ ಅಕೌಂಟ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ಒಂದು ಕ್ವಶನ್ ನೋಡಿಕೊಂಡ್ರೆ, ಕೆಲವೊಂದು ಸಾರಿ ಅಸರ್ಷನ್ ರೀಸನಿಂಗಲ್ಲೂ ಇದೇ ಬಂದಿರುತ್ತೆ. ಖಂಡಿತವಾಗ್ಲೂ ಒಂದು ಕ್ವಶನ್ ಆದರೂ ಇದರಿಂದ ಫ್ರೇಮ್ ಆಗೇ ಇರುತ್ತೆ. ಬ್ಯಾಲೆನ್ಸ್ ಆಫ್ ಟ್ರೇಡು, ಕರೆಂಟ್ ಅಕೌಂಟು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟು. ಹಾಗಾದರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ಏನು ನೋಡಿ, ಸಿಂಪಲ್ಲು ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಆಫ್ ಅ ಕಂಟ್ರಿ ಆಗಿರುತ್ತೆ. ಯಾವುದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಕರೆಂಟ್ ಅಕೌಂಟು ಏನಿರುತ್ತೆ ಅಂದರೆ, ಕರೆಂಟ್ ಅಕೌಂಟಲ್ಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎರಡೂ ಇರುತ್ತೆ ಕರೆಂಟ್ ಅಕೌಂಟಲ್ಲಿ. ಬಟ್ ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಕಂಟ್ರಿ ಬ್ಯಾಲೆನ್ಸ್ ಆಫ್ ಟ್ರೇಡಲ್ಲಿ. ಬಟ್ ಕರೆಂಟ್ ಅಕೌಂಟ್ ಅಂತ ಬಂದಾಗ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಅಲಾಂಗ್ ವಿತ್ ಯುನಿಲ್ಯಾಟ್ರಲ್ ಟ್ರಾನ್ಸ್ಫರರ್ ಇರುತ್ತೆ. ಅಂದರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಏನು ಗಿಫ್ಟ್ಸು ಅಥವಾ ಮನಿ ಟ್ರಾನ್ಸ್ಫರ್ ಮಾಡಿದರೆ ಅದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಯುನಿಲ್ಯಾಟ್ರಲ್ ಟ್ರಾನ್ಸ್ಫರಲ್ಲಿ ಬರುತ್ತೆ. ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದಾಗ ಏನಾಗುತ್ತೆ, ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಕಂಟ್ರೀಸ್ ರೆಸಿಡೆಂಟ್ಸು. ಅಂದರೆ ನಮ್ಮ ಇಂಡಿಯಾ ಅಮೆರಿಕ ಜೊತೆ ಟ್ರಾನ್ಸಾಕ್ಟ್ ಮಾಡಿರುತ್ತೆ, ಅಮೆರಿಕ ನಮ್ಮ ಇಂಡಿಯಾ ಜೊತೆ ಟ್ರಾನ್ಸಾಕ್ಟ್ ಮಾಡಿರುತ್ತೆ. ಅದನ್ನು ಏನಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಇನ್ನು ಕ್ಯಾಪಿಟಲ್ ಅಂದರೆ ನಿಮಗೆ ಕ್ಯಾಪಿಟಲ್ ಅಕೌಂಟ್ ಅಂದಾಗ ಈಸಿಯಾಗಿ ನಿಮಗೆ ಕೀವರ್ಡ್ ಗೊತ್ತಿರಬೇಕು, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಅ ಕಂಟ್ರಿ. ಅಂದರೆ ಟ್ರಾನ್ಸಾಕ್ಷನ್ ಲೀಡಿಂಗ್ ಟು ಚೇಂಜಸ್ ಇನ್ ದ ಫಿನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಅ ಕಂಟ್ರಿ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ, ನಾಟ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ, ಇಲ್ಲೂ ಕೂಡ ಮ್ಯಾಥ್ ದ ಫಾಲೋಯಿಂಗ್ ಇದೆ. ಇದು ಟೈಪ್ಸ್ ಆಫ್
FDI ನಿಮಗೆ ಇಲ್ಲಿ ಗೊತ್ತಿರಬೇಕು. ಗ್ರೀನ್ ಫೀಲ್ಡ್ FDI ಆಸ್ ವೆಲ್ ಆಸ್ ಬ್ರೌನ್ ಫೀಲ್ಡ್ FDI, ಟೈಪ್ಸ್ ಆಫ್ FDI, ಇನ್ವರ್ಡ್, ಬ್ಯಾಕ್ವರ್ಡ್, ವರ್ಟಿಕಲ್, ಕಾಂಗ್ಲೋಮೆರಿಟ್, ಇವೆಲ್ಲ ತುಂಬಾ ತಿಳ್ಕೊಂಡಿರಿ. ಇಲ್ಲಿ ನೋಡಿ ಕೊಟ್ಟಿದ್ದೀನಿ, ಇದರ ಬಗ್ಗೆ ಇನ್ನು ಸ್ವಲ್ಪ ಫೋಕಸ್ ಮಾಡಿ ತಿಳ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಓವರ್ಸೀಸ್ ಏಮ್ಡ್ ಅಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್. ನಾನು ಕೀಬೋರ್ಡ್ ಹೇಳ್ತೀನಿ, ನೀವು ಅದನ್ನು ನೋಡಿಕೊಂಡ್ರೆ ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏನು ಡೈರೆಕ್ಟ್ ಪ್ರಾಡಕ್ಟ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಕಾಂಗ್ಲೋಮೆರಿಟ್ ಆಗಿರುತ್ತೆ. ಅಂದರೆ ನಮ್ಮ ಹೋಮ್ ಕಂಟ್ರಿಯಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅದನ್ನ ಏನು ಮಾಡ್ತೀವಿ, ಬೇರೆ ಕಂಟ್ರಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕೆ ಏಮ್ ಮಾಡ್ಕೊಳ್ತೀವಿ. ಅದೇನಾಗಿರುತ್ತೆ, ಕಾಂಗ್ಲೋಮೆರಿಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಬಿ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಅ ಫಾರಿನ್ ಕಂಟ್ರಿ ಏಮ್ ಟು ಸೆಲ್ ದ ಔಟ್ಪುಟ್. ಸೆಲ್ ಅಂದರೆ ನೀವು ಫಾರ್ವರ್ಡ್, ಇಲ್ಲಿ ಕೀವರ್ಡ್ ಯಾವುದು, ಸೆಲ್ ದ ಔಟ್ಪುಟ್ಟು, ಇಲ್ಲಿ ಫಾರ್ವರ್ಡ್ ಆಗಿರುತ್ತೆ. ನೆಕ್ಸ್ಟು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಓವರ್ಸೀಸ್ ಏಮ್ಡ್ ಅಟ್ ಪ್ರೊವೈಡಿಂಗ್ ಇನ್ಪುಟ್ಸ್ ಅಂದಾಗ ಅವ್ರು ನಮಗೆ ಕೊಡ್ತಾರೆ, ಅದಕ್ಕೇನಾಗಿರುತ್ತೆ, ಬ್ಯಾಕ್ವರ್ಡ್ ಆಗಿರುತ್ತೆ. ಆ್ಯಂಡ್ ಫೈನಲಿ ಫಾರಿನ್ ಫರ್ಮ್ಸ್ ಇನ್ವೆಸ್ಟಿಂಗ್ ಓವರ್ಸೀಸ್ ಆ್ಯಂಡ್ ಟೇಕಿಂಗ್ ಕಂಟ್ರೋಲ್ ಓವರ್ ಫಾರಿನ್ ಅಸೆಟ್ಸ್ ಅಂದರೆ ಇನ್ವರ್ಡ್ ಆಗಿರುತ್ತೆ. ಇಲ್ಲಿ ಕೀವರ್ಡ್ಸ್ ನೋಡ್ಕೊಂಡಿದ್ದೆ ಆದರೆ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಹಾಗಾದರೆ ಇಲ್ಲಿ ರೈಟ್ ಆಪ್ಷನ್ ಯಾವುದಿದೆ, ಆಪ್ಷನ್ 3, ಆಪ್ಷನ್ ಸಿ, ನಾಟ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ, ಸ್ಟೇಟ್ಮೆಂಟು ಆ್ಯಂಡ್ ಅಸರ್ಷನ್ ಇದೆ. ಸ್ಟೇಟ್ಮೆಂಟ್ 1 and 2, ಕಂಪನೀಸ್ ವಿತ್ ದ ಲೋ ಕ್ಯಾಶ್ ರಿಸರ್ವ್ಸ್ ನಾರ್ಮಲಿ ಪ್ರಿಫರ್ ಲೈಸೆನ್ಸಿಂಗ್ ಮೋಡ್ ರಾದರ್ ದೆನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದು ಕೂಡ ಯಾವುದಕ್ಕೆ ಸಂಬಂಧಿಸಿದೆ, FDI. ಖಂಡಿತವಾಗ್ಲೂ ನಾರ್ಮಲಿ ಅಂತ ಬಂದಿರೋದ್ರಿಂದ ಇದು ರೈಟ್ ಆಗುತ್ತೆ. ಆಲ್ವೇಸ್ ಅಂದಿದ್ರೆ ರಾಂಗ್ ಆಗ್ತಾ ಇತ್ತು. ಅಂದರೆ ಕಂಪನೀಸು ಯಾವೆಲ್ಲ ಕ್ಯಾಶ್ ಕಡಿಮೆ ಇರುತ್ತೆ ಅವೇನು ಮಾಡುತ್ತೆ, ಲೈಸೆನ್ಸಿಂಗ್ ಪ್ರಿಫರ್ ಮಾಡುತ್ತೆ. ನೋಡಿ ನಿಮಗೆ ಇಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗ್ಬೋದು, ವಿಚ್ ಇಸ್ ದ ಈಸಿಯೆಸ್ಟ್ ಮೋಡ್ ಟು ಎಂಟರ್ ಇನ್ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ನೀವು ಆಲ್ವೇಸ್ ಎಕ್ಸ್ಪೋರ್ಟ್ ಅಂತಲೇ ತಗೊಳ್ಳಿ. ಕೆಲವರು ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ, FDI ಅಂತ ತಗೊಳ್ತಾರೆ. ರಾಂಗ್ ಅದು, ಯಾಕಂದರೆ ಅದು ಕ್ಯಾಶ್ ರಿಚ್ ಫರ್ಮ್ಸು ನಾರ್ಮಲ್ ಆಗಿ ತಗೊಳ್ಳೋದು. ನೋಡಿ ಇಲ್ಲಿದೆ ಸೆಕೆಂಡ್ ಸ್ಟೇಟ್ಮೆಂಟು, ಕ್ಯಾಶ್ ರಿಚ್ ಫರ್ಮ್ಸ್ ನಾರ್ಮಲಿ ಅಂತ ಇದೆ. ಆಲ್ವೇಸ್ ಅಂದಿದ್ರೆ ಇದು ರಾಂಗ್ ಆಗ್ತಾ ಇತ್ತು, ಬಟ್ ನಾರ್ಮಲಿ ಇರೋದ್ರಿಂದ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನಿಮಗೆ ಏನಾದರೂ ಸ್ಪೀಡ್ ಅನಿಸಿದರೆ ನೀವು ಪಾಸ್ ಮಾಡಿ ಮತ್ತೆ ಆನ್ಸರ್ನ ಇನ್ನೊಂದು ಸಾರಿ ಓದ್ಕೊಳ್ಳಿ. ನೋಡಿ ಈ ರೀತಿ ಪ್ರಾಕ್ಟಿಕಲ್ ಕ್ವಶನ್ಸ್ ಕೊಡ್ತಾರೆ, ಬಟ್ ಈಸಿಯಾಗಿರುತ್ತೆ. ನೀವು ತಿಳ್ಕೊಂಡಿದ್ದೆ ಆದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಇಫ್ ದ ಬಿಗಿನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ರಾ ಮೆಟೀರಿಯಲ್ ಇನ್ವೆಂಟ್ರಿ ಈಸ್ 5000, ದ ಎಂಡಿಂಗ್ ಬ್ಯಾಲೆನ್ಸ್ ಈಸ್ 3500 ಆ್ಯಂಡ್ ಮೆಟೀರಿಯಲ್ ಆಫ್ 60,000. ನೋಡಿ ಇದು ಓಪನಿಂಗು ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ, 5000 ಇದೆ. ಅಗೇನ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 3500 ಇದೆ. ಹಾಗಾದರೆ ಇದರ ಡಿಫ್ರೆನ್ಸ್ ಎಷ್ಟಾಯಿತು, 1500. 1500ನ 60,000 ಪರ್ಚೇಸ್ ಮಾಡೋದಕ್ಕೆ ವ್ಯಾಲ್ಯೂ ಮಾಡಿದರೆ ಎಷ್ಟಾಗುತ್ತೆ, 61,500. ಸೊ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ, ಎ ಟೆಕ್ನಿಕ್ ವಿಚ್ ಅಕ್ಯುಮುಲೇಟ್ಸ್ and tracks cost of business function in a value chain attributed to each market offering from research and development ಟು ಫೈನಲ್ ಕಸ್ಟಮರ್ ಅಂದಾಗ ಇಲ್ಲಿ ಟೋಟಲ್ಲು ಯಾವ ಥರ ಕಾಸ್ಟಿಂಗ್ ಸಪೋರ್ಟ್ ಮಾಡುತ್ತೆ ಅಂದರೆ ಲೈಫ್ ಸೈಕಲ್ ಕಾಸ್ಟಿಂಗ್. ಕ್ವಶನ್ ನಂಬರ್ 8, ವಾಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಬಜೆಟ್ ಆ್ಯಂಡ್ ಎ ಫ್ಲೆಕ್ಸಿಬಲ್ ಬಜೆಟ್? ಇದು ಈಸಿ ಇರುತ್ತೆ. ಸ್ಟ್ಯಾಟಿಕ್ ಅಂದರೆ ಓನ್ಲಿ ಸಿಂಗಲ್ಗೆ ಯೂಸ್ ಆಗುತ್ತೆ, ಸಿಂಗಲ್ ಇವೆಂಟು ಅಥವಾ ಸ್ಪೆಸಿಫಿಕ್ ಆಗಿರುತ್ತೆ. ಆದರೆ ಫ್ಲೆಕ್ಸಿಬಲ್ ಅಂದಾಗ ಎಲ್ಲ ಥರ ಅಂದರೆ ಎಲ್ಲ ಲೆವೆಲ್ಸ್ಗೂ ಯೂಸ್ ಆಗುತ್ತೆ. ಅದರಿಂದ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ 9 ನೋಡಿ, ಇದು ಅಕೌಂಟ್ಸ್ಗೆ ಸಂಬಂಧಿಸಿರೋದ್ರಿಂದ ಹುಷಾರಾಗಿ ನೋಡ್ಕೊಳ್ಳಿ. ಈ ಥರ ಕ್ವಶನ್ಸು ಫ್ರೇಮ್ ಆಗೋ ಚಾನ್ಸಸ್ ಇರುತ್ತೆ. ಕಟ್ ಆಫ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದರೆ ಟ್ರಾನ್ಸಾಕ್ಷನ್ ಆ್ಯಂಡ್ ಇವೆಂಟ್ಸ್ ಹ್ಯಾವ್ ಬೀನ್ ರೆಕಾರ್ಡೆಡ್ ಇನ್ ದ ಕರೆಕ್ಟ್ ಅಕೌಂಟಿಂಗ್ ಪೀರಿಯಡ್ 3ಗೆ ಸಂಬಂಧಿಸಿದೆ. ನೆಕ್ಸ್ಟು ಕ್ಲಾಸಿಫಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಟ್ರಾನ್ಸಾಕ್ಷನ್ ಆ್ಯಂಡ್ ಇವೆಂಟ್ಸ್ ಹ್ಯಾವ್ ಬೀನ್ ರೆಕಾರ್ಡೆಡ್ ಇನ್ ಪ್ರಾಪರ್ ಅಕೌಂಟ್ಸು. ಮತ್ತು ಅಕ್ಕರೆನ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಟ್ರಾನ್ಸಾಕ್ಷನ್ ಆ್ಯಂಡ್ ಇವೆಂಟ್ಸ್ ದಟ್ ಹ್ಯಾವ್ ಬೀನ್ ರೆಕಾರ್ಡೆಡ್ ಅಕರ್ಡ್ ಆ್ಯಂಡ್ ಪರ್ಟೈನ್ ಟು ದ ಎಂಟಿಟಿ. ಆ್ಯಂಡ್ ಫೈನಲ್ ಆಗಿ ಎಕ್ಸಿಸ್ಟೆನ್ಸ್ ಯಾವುದಕ್ಕೆ ಸಂಬಂಧಿಸಿದೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಎಕ್ಸಿಸ್ಟೆಡ್. ಅಂದರೆ ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿದೆ.
ನೆಕ್ಸ್ಟ್ ಕ್ವಶನ್ ನಂಬರ್ 10, ಸೇಫ್ಟಿ ಆಡಿಟ್ ಈಸ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಹೌದು, ಖಂಡಿತವಾಗ್ಲೂ ರಿಸ್ಕ್ ಎಲ್ಲಿರುತ್ತೋ ಅಲ್ಲಿ ಸೇಫ್ಟಿ ರಿಕ್ವೈರ್ ಇರುತ್ತೆ, ಯಾಕಂದರೆ ಮಷಿನ್ಸು ಎಕ್ವಿಪ್ಮೆಂಟ್ಸು ಅವೆಲ್ಲ ತುಂಬ ರಿಸ್ಕ್ ಇರುತ್ತೆ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಆಡಿಟ್ ಈಸ್ ಅ ಪಾರ್ಟ್ ಆಫ್ ಟ್ರೆಡಿಷನಲ್. ಖಂಡಿತವಾಗ್ಲೂ ಅಲ್ಲ, ಇದು ಮಾಡ್ರನ್ ಸಂಬಂಧಿಸಿದೆ ಆಡಿಟು, ಮ್ಯಾನೇಜ್ಮೆಂಟ್ ಆಡಿಟು. ಅದರಿಂದ ಆಪ್ಷನ್ ಎ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ, ಇದು ತುಂಬ ಇಂಪಾರ್ಟೆಂಟು. ಕಾರ್ಡಿನಲ್ ಅಂದರೆ ನಂಬರ್ಸ್ಗೆ ರಿಲೇಟೆಡ್ ಆಗಿರುತ್ತೆ, ಆರ್ಡಿನಲ್ ಅಂದರೆ ಗ್ರೇಡ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಅದರಿಂದ ಇಲ್ಲಿ ಅವ್ರು ಕೇಳಿರೋಂಥ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ಏನಿರುತ್ತೆ, ಕನ್ಸ್ಯೂಮರ್ ಬಿಹೇವಿಯರ್ ಬೇಸ್ಡ್ ಆನ್ ವಿಚ್ ಕಾಂಬಿನೇಷನ್ ಆಫ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ರೈಟ್ ಇದೆ, ಅದೇ ಕರೆಕ್ಟ್ ಆಗಿದೆ ಅನ್ನೋದಾದರೆ, ಫಸ್ಟು ಏನಂತ ಇದೆ, ಯುಟಿಲಿಟಿ ಮೆಷರಬಲ್ ಇನ್ ಟರ್ಮ್ಸ್ ಆಫ್ ಕಾರ್ಡಿನಲ್ ನಂಬರ್. ಹೌದು, ಮೆಷರು ನಂಬರ್ಸ್ ಮುಖಾಂತರ ಮಾಡ್ತಾರೆ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಆಫ್ ದ ಯುಟಿಲಿಟಿ ಆಫ್ ಮನಿ. ಹೌದು, ಮನಿನೂ ಬೇಕು. ನೆಕ್ಸ್ಟ್ ಯುಟಿಲಿಟಿ ಆಫ್ ಡಿಫ್ರೆಂಟ್ ಗೂಡ್ಸ್ ಆರ್ ಇಂಟರ್ ಡಿಪೆಂಡೆಂಟ್. ಇದು ರಾಂಗು, ಇದು ಇಂಡಿಪೆಂಡೆಂಟ್ ಇರಬೇಕಿತ್ತು, ಇದು ರಾಂಗ್ ಆಗಿದೆ. ಅಗೈನ್ ಗೋಸನ್ಸ್ ಫಸ್ಟ್ ಲಾ ಆಫ್ ಕನ್ಸಂಪ್ಷನ್ಸು, ಇಲ್ಲಿ ನೀವು ಗೋಸನ್ಸ್ ಸೆಕೆಂಡ್ ಲಾನು ಗೊತ್ತಿರಬೇಕು. ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂತ ಬರುತ್ತೆ. ಅಗೈನ್ ಆರ್ಡಿನಲ್ ಯಾವುದಕ್ಕೆ ಬರುತ್ತೆ, ಇಂಡಿಫರೆನ್ಸಸ್ ಕರ್ವ್ಸ್ ಬರುತ್ತೆ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದಾಗಿರುತ್ತೆ, 1 2 4 3 ಬರಲ್ಲ, ಯಾಕಂದರೆ ಅದು ಇಂಟರ್ಡಿಪೆಂಡೆಂಟ್ ಇದೆ, ಅದರಿಂದ ರಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ, ದ ಇನ್ವರ್ಷನ್ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಷನ್ ಇನ್ ದ ಪ್ರೈಸ್ ಆ್ಯಂಡ್ ದ ವೇರಿಯೇಷನ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ನಾಟ್ ಡ್ಯೂ ಟು. ಅಂದರೆ ಯಾವುದರಿಂದ ವೇರಿಯೇಷನ್ ಆಗಲ್ಲ, ಪ್ರೈಸು ಮತ್ತು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂದರೆ ಎಂಟ್ರಿ ಆ್ಯಂಡ್ ಎಕ್ಸಿಸ್ಟ್ ಆಫ್ ಬಯರ್ಸಿಂದ ಯಾವುದೇ ಕಾರಣಕ್ಕೂ ಅದು ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಪಾಯಿಂಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇನ್ ಟರ್ಮ್ಸ್ ಆಫ್ ಮಾರ್ಜಿನಲ್ ಆ್ಯಂಡ್ ಅವರೇಜ್ ರೆವಿನ್ಯೂ ಕೆನ್ ಬಿ ಮೆಜರ್ಡ್ ವಿತ್ ದ ಫಾಲೋಯಿಂಗ್ ಫಾರ್ಮುಲಾ AR ಅಪಾನ್ AR ಮೈನಸ್ MR. ಖಂಡಿತವಾಗ್ಲೂ, ಯಾಕಂದರೆ ಯಾವಾಗಲೂ AR ಈಕ್ವಲ್ಸ್ MRಗೆ ಏನಾಗಿರುತ್ತೆ, ಮ್ಯಾಚ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ, ದ ಪಾಯಿಂಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಆಫ್ ದ ಡಿಮ್ಯಾಂಡ್ ಫಂಕ್ಷನ್ ಆ್ಯಂಡ್ ರೇಷಿಯೋ ಬಿಟ್ವೀನ್ ಕರಸ್ಪಾಂಡಿಂಗ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ಅಂದರೆ ಇದು ಯಾವುದ್ರ ಮಧ್ಯೆ ರಿಲೇಷನ್ಶಿಪ್ ತೋರಿಸುತ್ತೆ, ಡಿಮ್ಯಾಂಡ್ ಫಂಕ್ಷನ್ನು ಆಸ್ ವೆಲ್ ಆಸ್ ಕರಸ್ಪಾಂಡಿಂಗ್ ಪ್ರೈಸ್ ಕ್ವಾಂಟಿಟಿ. ಅಂದರೆ ನಿಮಗೆ ಗೊತ್ತಿದೆ, ಚೇಂಜಸ್ ಆಫ್ ಕ್ವಾಂಟಿಟಿ ಅಪಾನ್ ಚೇಂಜಸ್ ಆಫ್ ಪ್ರೈಸ್. ಇದು ಗೊತ್ತಿದ್ರೆ ಫಾರ್ಮುಲಾ, ಇದು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಎ, ಬೋತ್ ದ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಕ್ವಶನ್ ನಂಬರ್ 14 ನೋಡಿ, ಎ ಮೆಜರ್ ಆಫ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಟು ಚೇಂಜ್ ಇನ್ ದ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್. ಇದೇನಾಗಿರುತ್ತೆ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆಗಿರುತ್ತೆ. ಹಾಗಾದರೆ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಮ್ಯಾಥ್ ದ ಫಾಲೋಯಿಂಗ್ ನೋಡಿ, ಈ ರೀತಿ ನಾನ್ ಪ್ರೈಸ್ ಚೇಂಜಸ್ ಎಫೆಕ್ಟು, ಕಾಂಟ್ರಾಕ್ಷನ್ನು ಆಸ್ ವೆಲ್ ಆಸ್ ದು ಇನ್ಕ್ರೀಸ್ ಇನ್ನು ಎಕ್ಸ್ಪ್ಯಾನ್ಷನ್ ಡಿಮ್ಯಾಂಡು, ಇದ್ರ ಬಗ್ಗೆನೂ ನಿಮಗೆ ಗಮನ ಇರಲಿ. ಈ ರೀತಿ ಕ್ವಶನ್ಸು ಬರೋ ಚಾನ್ಸಸ್ ಇರುತ್ತೆ. ಕಾಂಟ್ರಾಕ್ಷನ್ನು ಮತ್ತು ಎಕ್ಸ್ಪ್ಯಾನ್ಷನ್ಸು. ಕಾಂಟ್ರಾಕ್ಷನ್ ಅಂದರೆ ಓನ್ ಪ್ರೈಸು ಏನಾಗುತ್ತೆ, ಡಿಕ್ರೀಸ್ ಆದಾಗ ಡಿಮ್ಯಾಂಡು ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ಸ್ ಆಫ್ ಡಿಮ್ಯಾಂಡ್ ಅಂದಾಗ ಪ್ರೈಸ್ ಡಿಕ್ರೀಸ್ ಆಗುತ್ತೆ, ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್ ಅಂದಾಗ ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಗೂಡ್ಸ್ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್ ಅಂದರೆ ಯಾವುದರಿಂದ ಆಗುತ್ತೆ, ಪ್ರೈಸ್ ಚೇಂಜ್ ಎಫೆಕ್ಟಿಂದ ಆಗುತ್ತೆ. ಡಿಕ್ರೀಸ್ ಇನ್ ಡಿಮ್ಯಾಂಡು ಯಾವುದರಿಂದ ಆಗುತ್ತೆ, ಡಿಮ್ಯಾಂಡ್ ಕರ್ವ್ ರಿಮೈನ್ ದ ಸೇಮ್ ಇರುತ್ತೆ, ಡಿಕ್ರೀಸ್ ಇನ್ ಡಿಮ್ಯಾಂಡ್. ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಏನಾಗುತ್ತೆ, ನಾನ್ ಪ್ರೈಸ್ ಚೇಂಜ್ ಎಫೆಕ್ಟ್. ಎಕ್ಸ್ಪ್ಯಾನ್ಷನ್ ಆಫ್ ಡಿಮ್ಯಾಂಡು ಶಿಫ್ಟ್ ದ ಡಿಮ್ಯಾಂಡ್ ಕರ್ವ್. ಹಾಗಾದರೆ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಮತ್ತು ಇದರಲ್ಲಿ ಇದನ್ನು ಸ್ಟೇಟ್ಮೆಂಟಲ್ಲೂ ಕೇಳ್ತಾನೆ, ಏನು, ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್ ಮೀನ್ಸ್ ಚೇಂಜ್ ಇನ್ ದ ಓನ್ ಪ್ರೈಸ್ ಲೀಡ್ಸ್ ಟು ಅ ಚೇಂಜ್ ಇನ್ ದ ಡಿಮ್ಯಾಂಡ್, ಡಿಕ್ರೀಸ್ ಇನ್ ದ ಡಿಮ್ಯಾಂಡ್ ಅಂತ ಕೇಳ್ಬೋದು, ಟ್ರೂ ಆರ್ ಫಾಲ್ಸ್ ಅಂತ. ಅಥವಾ ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ಸ್ ಕೊಟ್ಟು ಕೇಳ್ಬೋದು. ಅದರಿಂದ ನೀವು ಅದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕ್ವಶನ್ ನಂಬರ್ 16 ನೋಡಿ, ವೆನ್ ಎ ಲೀಸ್ ಟ್ರಾನ್ಸ್ಫರ್ ಸಬ್ಸ್ಟ್ಯಾನ್ಷಿಯಲಿ ಆಲ್ ದ ರಿಸ್ಕ್ ಅಂಡ್ ರಿವರ್ಸ್ ಆಫ್ ಓನರ್ಶಿಪ್ ಟು ಲೆಸ್ಸಿ, ದಿಸ್ ಈಸ್ ಕಾಲ್ಡ್. ನೋಡಿ, ಎಲ್ಲ ರಿಸ್ಕು ಏನಿದೆ ಅದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಲೆಸ್ಸಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾರು, ಲೆಸ್ಸರು. ಹಾಗಾದರೆ ಇದನ್ನು ಏನಂತ ಕರಿತೀವಿ, ಫಿನಾನ್ಸ್ ಲೀಸ್ ಅಂತ ಕರಿತೀವಿ. ಅದೇ ಇನ್ ಕೇಸು ಓನರ್ಶಿಪ್ಪು ಮತ್ತು ಆ್ಯಸ್ ವೆಲ್ ಆ್ಯಸು ಮೇಂಟೆನೆನ್ಸು ಎಲ್ಲ ಯಾರು ಅಸೆಟ್ನ ಟ್ರಾನ್ಸ್ಫರ್ ಮಾಡಿರ್ತಾರೋ ಅವರೇ ತಗೊಂಡಾಗ ಅದನ್ನ ಏನಂತ ಕರಿತೀವಿ, ಆಪರೇಟಿಂಗ್ ಲೀಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಎ.
ಕ್ವಶನ್ ನಂಬರ್ 17 ನೋಡಿ. ಸೆಕ್ಯುರಿಟೈಸೇಷನ್ ಇಸ್ ದ ಕನ್ವರ್ಷನ್ ಆಫ್ ಎಕ್ಸಿಸ್ಟಿಂಗ್ ಆರ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋ ಇಂಟು ಟ್ರೇಡಬಲ್ ಸೆಕ್ಯೂರಿಟಿ. ಅಂದರೆ ಏನು, ಸೆಕ್ಯೂರಿಟೀಸ್ನ ಯಾವುದಕ್ಕೆ ಮಾಡ್ತೀವಿ, ಫ್ಯೂಚರಲ್ಲಿ ಈಸಿಯಾಗಿ ಟ್ರೇಡೇಬಲ್ ಸೆಕ್ಯೂರಿಟಿ ಆಗಿ ಮಾಡ್ಕೊಳ್ಳೋದಕ್ಕೆ ಮಾಡ್ತೀವಿ. ಇಲ್ಲಿ ನೀವು ಫ್ಲೋಟಿಂಗ್ ಅಸೆಟ್ಸು ಮತ್ತು ಫ್ಲೋಟಿಂಗ್ ಸೆಕ್ಯೂರಿಟೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಸೆಕ್ಯೂರಿಟೈಸೇಷನ್ ಶೋಸ್ ದ ಟ್ರೂ ಪಿಕ್ಚರ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಅ ಫರ್ಮ್. ಖಂಡಿತವಾಗ್ಲೂ ಇದು ಟ್ರೂ ಫಿನಾನ್ಷಿಯಲ್ ಪಿಕ್ಚರ್ ಕೊಡಲ್ಲ, ಅದರಿಂದ ಆಪ್ಷನ್ ಎ ಮಾತ್ರ ಕರೆಕ್ಟು. ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ. Lease is a contract between the lessor and the lessee for the right to use asset during a specified period in return for a mutual agreed periodic ಪೇಮೆಂಟ್. ಖಂಡಿತವಾಗ್ಲೂ ಇಲ್ಲಿ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ, ಅದರಿಂದ ಏನಾಗಿರುತ್ತೆ, ಬಟ್ ಮ್ಯೂಚುವಲ್ ಆಗಿ ಅಗ್ರಿಮೆಂಟ್ ಮಾಡಿಕೊಂಡು ಸ್ಪೆಸಿಫೈಡ್ ಪೀರಿಯಡ್ವರೆಗೂ ಏನು ಮಾಡ್ಬೋದು, ಅವರು ಪೇಮೆಂಟ್ ಮಾಡ್ತಾ ಇರ್ಬೋದು. ಸೆಕೆಂಡ್ ನೋಡಿ, the lessee does not have to pay the cost of asset at the time of signing the contract of lease. ಇದು ಕೂಡ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ, ಬಟ್ ಇದೇನಾಗಿದೆ, ಕರೆಕ್ಟ್ ಎಕ್ಸ್ಪ್ಲೇಷನ್ ಆಗಿಲ್ಲ. ರೀಸನಿಂಗು ಅಸರ್ಷನ್ಗೆ ಮ್ಯಾಚ್ ಆಗಲ್ಲ, ಬಟ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ. ನೋಡ್ತಾನೆ ಈ ರೀತಿ ಸಿಂಪಲ್ ಆಗಿರುತ್ತೆ. ಲಾಂಗ್ ಟರ್ಮ್ ಯೂಶುವಲ್ ಆಗಿ ಡಿಬೆಂಚರ್ಸ್ ಇರುತ್ತೆ, ಮೀಡಿಯಂ ಟರ್ಮು ಫ್ಯಾಕ್ಟರಿಂಗ್ ಆಗಿರುತ್ತೆ, ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಡಿಬೆಂಚರ್ಸು, ಮೀಡಿಯಂ ಟರ್ಮ್ ಲೀಸ್ ಫಿನಾನ್ಸಿಂಗು, ಶಾರ್ಟ್ ಟರ್ಮು ಫ್ಯಾಕ್ಟರಿಂಗ್. ಹಾಗಾದರೆ ರೈಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ. ಲಿಕ್ವಿಡಿಟಿ ರಿಸ್ಕು, ಬಿಸ್ನೆಸ್ ರಿಸ್ಕು, ಫಿನಾನ್ಷಿಯಲ್ ರಿಸ್ಕ್, ಇನ್ಫ್ಲೇಷನ್ ರಿಸ್ಕು. ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೈಪಿಂಗ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಲಿಕ್ವಿಡಿಟಿ ರಿಸ್ಕ್ ಯಾವುದಕ್ಕೆ ಸಂಬಂಧಿಸಿದೆ? ರಿಸ್ಕ್ ರಿಲೇಟೆಡ್ ಟು ಇನ್ಎಬಿಲಿಟಿ ಟು ಪೇ ಇಟ್ಸ್ ಡ್ಯೂಸ್ ಆನ್ ಟೈಮ್. ಯಾವುದದು? ಬಿಸ್ನೆಸ್ದು ಆಗಿರುತ್ತೆ. ಅಗೈನ್ ಬಿಸ್ನೆಸ್ ರಿಸ್ಕ್ ಏನಾಗಿರುತ್ತೆ? ಬಿಸ್ನೆಸ್ ರಿಸ್ಕ್ ರಿಲೇಟೆಡ್ ಟು ಫ್ಲಕ್ಚುಯೇಷನ್ಸ್ ಇನ್ ಪ್ರಾಫಿಟ್. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಫ್ಲಕ್ಚುಯೇಷನ್ಸ್ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಫಿನಾನ್ಷಿಯಲ್ ರಿಸ್ಕ್ ಯಾವುದಕ್ಕೆ ಸಂಬಂಧಿಸಿದೆ? ಫರ್ಮ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಸಂಬಂಧಿಸಿದೆ. ಆ್ಯಂಡ್ ಇನ್ಫ್ಲೇಷನ್ ರಿಸ್ಕ್ ರಿಲೇಟೆಡ್ ಟು ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್, ಇದಕ್ಕೆ ಸಂಬಂಧಿಸಿದೆ. ಇಲ್ಲಿ ಮ್ಯಾಚ್ ಇನ್ನೊಂದು ಸಾರಿ ಮಾಡಿಕೊಡ್ತೀನಿ ನೋಡಿ. ಲಿಕ್ವಿಡಿಟಿ ರಿಸ್ಕು ಯಾವುದಕ್ಕೆ ಸಂಬಂಧಿಸಿದೆ? 3ಗೆ, ಬಿಸ್ನೆಸ್ ರಿಸ್ಕು 4, ಫಿನಾನ್ಷಿಯಲ್ ರಿಸ್ಕು 2 ಆ್ಯಂಡ್ ಇನ್ಫ್ಲೇಷನ್ ರಿಸ್ಕ್ 1. Next 21. Important objective of statistical analysis is to get which one? Central value. Always central value find ಮಾಡೋದೇ ಏನಾಗಿರುತ್ತೆ, ಅದರ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿರುತ್ತೆ. ಕ್ವಶನ್ ನಂಬರ್ 22. ಅಸರ್ಷನ್ ಅಂಡ್ ರೀಸನಿಂಗ್ ಇದೆ. ಅಗೈನ್ ಇಲ್ಲಿ ಇನ್ ರಿಗ್ರೆಷನ್ analysis, the values of the dependent variable are random, but the values of the independent variable are ಫಿಕ್ಸ್ಡ್. ಖಂಡಿತವಾಗ್ಲೂ, ಯಾಕಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಏನಾಗಿರುತ್ತೆ, ರ್ಯಾಂಡಮ್ ಆಗಿರುತ್ತೆ, ಬಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಬಂದಾಗ ಫಿಕ್ಸ್ಡ್ ಆಗಿರುತ್ತೆ, ವಿತೌಟ್ ಎರರ್ ಆ್ಯಂಡ್ ಆರ್ ಚೂಸನ್ ಬೈ ದ ಅನಲಿಸ್ಟ್. ಹೌದು. ನೆಕ್ಸ್ಟು ರೀಸನಿಂಗ್ ಏನು ಹೇಳ್ತಾ ಇದೆ? ರೀಸನಿಂಗು ರಿಗ್ರೆಷನ್ ಅನಾಲಿಸಿಸ್ ಪ್ರೊವೈಡ್ ವ್ಯಾಲ್ಯೂ ಆಫ್ ದ ರಿಗ್ರೆಸ್ಡ್ ವೇರಿಯೇಬಲ್ಸ್, ಅಂದರೆ ಡಿಪೆಂಡೆಂಟು ಮತ್ತು ಇಂಡಿಪೆಂಡೆಂಟ್ಗೆ ಸಂಬಂಧಿಸಿದೆ, ಫ್ರಮ್ ದ ವ್ಯಾಲ್ಯೂ ಆಫ್ ದ ರಿಗ್ರೆಸ್ಡ್ ವೇರಿಯೇಬಲ್ಸ್. ಹೌದು, ಇದು ಕೂಡ ಕರೆಕ್ಟ್ ಆಗಿದೆ, ಆದರೆ ರೀಸನಿಂಗು ರೈಟ್ ಆಗಿಲ್ಲ ಅಸರ್ಷನ್ಸ್ಗೆ, ಅದರಿಂದ ಆಪ್ಷನ್ ಬಿ ರೈಟ್ ಆನ್ಸರ್. ಮತ್ತು ಇಲ್ಲಿ ತುಂಬ ಮಿಸ್ಟೇಕ್ಸ್. ಈ 23 ಕ್ವಶನ್ ನಂಬರು ತುಂಬ ರಿಪೀಟೆಡ್ ಆಗಿ ಬರ್ತಾನೆ ಇದೆ, ಆದ್ರೂ ತುಂಬ ಕನ್ಫ್ಯೂಷನ್ ಆಗಿ ರಾಂಗ್ ಮಾಡ್ತಾನೆ ಇದ್ದಾರೆ. ಏನಿಲ್ಲಿ 0.6745 ಎಲ್ರಿಗೂ ಗೊತ್ತು, ಆದರೆ ಇದು ಅಂಡರ್ ರೂಟ್ ಬರುತ್ತಾ ಅಥವಾ ಅಪಾನ್ ರೂಟ್ ಬರುತ್ತಾ ಏನು ಅಂತ ತಿಳ್ಕೊಬೇಕು. ಇಲ್ಲಿ ನೋಡಿ, ದ ಪ್ರೊಬಬಲ್ ಎರರ್ ಆಫ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ 0.6745 1 ಮೈನಸ್ ಆರ್ ಸ್ಕ್ವೇರ್ ಅಪಾನ್ ಅಂಡರ್ ರೂಟ್ n. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. 24. There is a very high inverse relationship between measures of overweight and life expectancy. ಅಂದರೆ ಇಲ್ಲಿ ಏನಾಗಿದೆ, ಪಾಸಿಟಿವ್ ಇರೋದ್ರಿಂದ ಹೈ ವ್ಯಾಲ್ಯೂ ಯಾವುದಿದೆ, 80ನೇ ಇದೆ. ಅದಕ್ಕೆ ನಾವು ಯಾವತ್ತು ತೊಗೊಬೇಕು? 0.80ನೇ ತೊಗೊಬೇಕು. ನೋಡಿ, ಈ ರೀತಿ ಕ್ವಶನ್ಸ್ ಇದೆಲ್ಲ ನಾವು ವರ್ಕ್ ಮಾಡೋಷ್ಟಿಲ್ಲ, ಈಸಿಯಾಗಿ ಗೊತ್ತಾಗುತ್ತೆ. ಪಾಸಿಟಿವ್ ರಿಲೇಷನ್ ಇರೋದ್ರಿಂದ 0.80 ಇದಕ್ಕೆ ರೈಟ್ ಆನ್ಸರ್, ಅದೇ ಹೈಯೆಸ್ಟ್ ವ್ಯಾಲ್ಯೂ.
Next, question number 25. If the two regression coefficient are 0, 8, 2, ನೋಡಿ ಅಂಡರ್ ರೂಟ್ 8 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 16. 16ಗೆ ಅಂಡರ್ ರೂಟ್ ಏನಾಗುತ್ತೆ 4 ಆಗುತ್ತೆ. 4 4 16. ಅದರಿಂದ ಇಲ್ಲಿ ಪಾಸಿಟಿವೇ ಇರೋದ್ರಿಂದ ಎರಡು ವ್ಯಾಲ್ಯೂಸು ನಾವೇನು ಕೊಡಬೇಕಾಗುತ್ತೆ ಪ್ಲಸ್ 0.40. ಇವೆಲ್ಲ ಸಿಂಪಲ್ಲು, ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು, ಬಟ್ ಜಸ್ಟ್ ಯೋಚನೆ ಮಾಡಬೇಕಷ್ಟೇ. ಎಕ್ಸಾಮಲ್ಲಿ ಹರಿಯಾಗಿ ಆನ್ಸರ್ ಮಾಡಿದಿರಾ, ನಿಧಾನಕ್ಕೆ ಓದ್ಕೊಂಡು ಆನ್ಸರ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆನ್ಸರ್ ಮಾಡಬಹುದು. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ, ಓದ್ಕೊಳ್ಳಿ ನಿಧಾನಕ್ಕೆ. ಮ್ಯಾನೇಜ್ಮೆಂಟ್ ಇಸ್ ಅ ಥಿಂಕಿಂಗ್ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ನೋಡಿ, ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲ ಲೆವೆಲ್ಸಲ್ಲೂ ಇರುತ್ತೆ, ಟಾಪ್ ಲೆವೆಲ್, ಮಿಡ್ ಲೆವೆಲ್, ಲೋಯರ್ ಲೆವೆಲ್ ಆರ್ ಆಪರೇಷನ್ ಲೆವೆಲಲ್ಲಿ, ನಾಟ್ ಓನ್ಲಿ ಟಾಪ್ ಲೆವೆಲ್. ಅದರಿಂದ ಫಸ್ಟ್ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ, ಇದು ರಾಂಗ್ ಇದೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಡಸ್ ನಾಟ್ ಎನ್ಶ್ಯೂರ್, ಆ್ಯಕ್ಚುಲಿ ಅದು ಬರ್ತಾನೆ ರಾಂಗ್ ಆಗುತ್ತೆ, ಯಾಕಂದರೆ ಅವೈಲೇಬಲ್ ರಿಸೋರ್ಸ್ನ ಎನ್ಶೂರ್ ಮಾಡೋದೇ ಮೇನ್ ಆಬ್ಜೆಕ್ಟಿವ್ ಇದೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜಿಂಗ್ ಮೆನ್ ಟ್ಯಾಕ್ಟ್ಫುಲಿ ಟು ಗೆಟ್ ಥಿಂಗ್ಸ್ ಡನ್. ಹೌದು, ಖಂಡಿತವಾಗ್ಲು. ಹಾಗಾದರೆ ಸ್ಟೇಟ್ಮೆಂಟ್ 3 ಮಾತ್ರ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್, 27. The production manager of an automobile company asked a foreman to achieve a target production 200 units per day, but he did not give him the authority to requisition tools. ನೋಡಿ, ಅವನು ಹೇಳಿದಾನೆ ಇಂಪ್ರೂವ್ ಮಾಡಬೇಕು ಏನು ಪರ್ ಡೇ ಕೆಪಾಸಿಟಿ ಅಂತ, ಆದರೆ ಅವನಿಗೆ ಯಾವುದೇ ಅಥಾರಿಟಿ ಕೊಟ್ಟಿಲ್ಲ. ಹಾಗಾದರೆ ಇಲ್ಲಿ ಯಾವುದನ್ನ ವೈಲೇಟ್ ಮಾಡಿದ್ದಾಗಿದೆ ಅಥವಾ ಯಾವ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂದರೆ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ರೈಟ್ ಆನ್ಸರ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್, ಇಲ್ಲಿ ಸ್ವಲ್ಪ ಜಂಬಲ್ ಆಗಿದೆ, ನೀವು ಜಸ್ಟ್ ಓದ್ಕೊಳ್ಳಿ, ನಾನು ಹೇಳ್ತೀನಿ ಏನೇನು ಅಂತ. ನೋಡಿ, ಕ್ಲಾಸಿಕ್ ಸ್ಟೈಲು ಲ್ಯಾಸಿಸ್ ಫೇರ್ ಅಂತ ಇದೆ. ಕ್ಲಾಸಿಕ್ ಸ್ಟೈಲ್ ಲ್ಯಾಸಿಸ್ ಫೇರ್ ಅಂದರೆ ಏನು? ಪ್ರಿಫರ್ಡ್ ಫಾರ್ ದೋಸ್ ಎಂಪ್ಲಾಯಿ ಹೂ ರಿಕ್ವೈರ್ ಲೆಸ್ ಸೂಪರ್ವಿಷನ್, ಅಂದರೆ ಫ್ರೀಯಾಗಿ ರನ್ ಆಗುತ್ತೆ, ಫ್ರೀ ರನ್ ಅಂತ ಕರಿತೀವಿ ಇದನ್ನು. ಅಂದರೆ ಲ್ಯಾಸಿಸ್ ಫೇರ್ ಅಂದರೆ ಈಸಿಯಾಗಿ, ಅಂದರೆ ಯಾರಿಗೆ ಸೂಪರ್ವಿಷನ್ ಕಡಿಮೆ ಇರುತ್ತೆ ಅವರವರೇ ಕಮ್ಯುನಿಕೇಟ್ ಮಾಡಿಕೊಂಡು, TQM ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದೆಯಲ್ವಾ, ಆ ರೀತಿ ಇರೋರಿಗೆ ಏನು ಆಪ್ಷನ್ ಎಗೆ 4 ಮ್ಯಾಚ್ ಆಗುತ್ತೆ. ನೆಕ್ಸ್ಟ್, ಬಿ ಆಟೋಕ್ರೆಟಿಕ್ ಲೀಡರ್ಶಿಪ್. ನೋಡಿ, ಆಟೋಕ್ರೆಟಿಕ್ ಲೀಡರ್ಶಿಪ್ ಏನಾಗುತ್ತೆ? ಕಂಪ್ಲೀಟ್ ಕಂಟ್ರೋಲ್, ಎಂಪ್ಲಾಯೀಸ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾರೆ. ಆಪ್ಷನ್ ಸಿ ಏನಿದೆ? ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಇದೆ. ಟ್ರಾನ್ಸಾಕ್ಷನಲ್ಲು ಮತ್ತು ಟ್ರಾನ್ಸ್ಫಾರ್ಮೇಷನಲ್ಲು ಇವೆರಡೂ ಇದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಅಂತ ಬಂದಾಗ ಡಸ್ ನಾಟ್ ವೆಲ್ ಇನ್ ಆಲ್ ಸಿಚುಯೇಷನ್ ಬರುತ್ತೆ, ಬಟ್ ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್ ಬಂದಾಗ ರಿಕ್ವೈರ್ ಎ ಸ್ಟ್ರಾಂಗ್ ವಿಷನ್ ಆರ್ ಆ್ಯನ್ ಇನ್ಸ್ಪಿರೇಷನಲ್ ಲೀಡರ್ ಇರುತ್ತೆ. ನೀವು ಇವೆರಡು ತುಂಬ ಈಸಿಯಾಗಿ ಟ್ರಿಕ್ ಮುಖಾಂತರ ತಿಳ್ಕೊಬೋದು. ಟ್ರಾನ್ಸಾಕ್ಷನಲ್ ಅಂದಾಗ ಯಾವುದೇ ವೆಲ್ ಇರಲ್ಲ, ನಾಟ್ ವೆಲ್ ಇನ್ ಆಲ್ ಸಿಚುಯೇಷನ್, ಬಟ್ ಟ್ರಾನ್ಸ್ಫಾರ್ಮೇಷನ್ ಅಂದಾಗ ಸ್ಟ್ರಾಂಗ್ ವಿಷನ್ ಇರುತ್ತೆ. ಹಾಗಾದರೆ ಇಲ್ಲಿ ರೈಟ್ ಆಪ್ಷನ್ ಸಿ 4 3 2 1. ಅಗೈನ್ ಮ್ಯಾಚ್ ದ ಫಾಲೋಯಿಂಗ್. ನಾನು ಹೇಳ್ದೆ ಅಲ್ವಾ, ತುಂಬ ಮ್ಯಾಚ್ ದ ಫಾಲೋಯಿಂಗು ಮತ್ತು ಅಸರ್ಷನ್ ರೀಸನಿಂಗು ಏನಕ್ಕೆ ಇದೆ ಅಂದರೆ ನಿಮಗೆ UGC ನೆಟ್ ಆಗ್ಬೋದು ಅಥವಾ Kset ಆಗ್ಬೋದು. ಇತ್ತೀಚೆಗೆ ತುಂಬ ಮ್ಯಾಚ್ ದ ಫಾಲೋಯಿಂಗು ಅಸರ್ಷನ್ ಅಂಡ್ ರೀಸನಿಂಗ್ಗೆ ಕೇಳ್ತಿರೋದ್ರಿಂದ ಈ ರೀತಿ ಇದೆ. ನೋಡಿ, ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್ ಅಂದರೆ ಮತ್ತು ಇದು ಪರ್ಸನಲ್ ಎಂಪ್ಲಾಯೀಸ್ಗೆ ಸಂಬಂಧಿಸಿರೋದ್ರಿಂದ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್ ಅಂದರೆ ಏನು ಬರುತ್ತೆ? 4th ಆಪ್ಷನ್ ಬರುತ್ತೆ. ವೇಜಸ್ ಪೇಯಬಲ್ ಟು ಎಂಪ್ಲಾಯೀಸ್ ಶುಡ್ ಬಿ ಫೇರ್, ರೀಸನಬಲ್, ಜಸ್ಟ್ ಅಂಡ್ ಈಕ್ವಿಟೇಬಲ್ so as to give maximum satisfaction to both the employer and the organization, employees and the organization. ನೆಕ್ಸ್ಟು ಸೆಕೆಂಡ್ ಬಿ ಏನು ಹೇಳುತ್ತೆ? ಈಕ್ವಿಟಿ ಅಂದರೆ ನೋಡಿ, ನಿಮ್ಗೆ ಕೀವರ್ಡ್ ಸಿಗುತ್ತೆ. ಈಕ್ವಿಟಿ ಅಂದರೆ ಡೀಲಿಂಗ್ ವಿತ್ ದೇರ್ ಸಬಾರ್ಡಿನೇಟ್ಸ್ ಆ್ಯಂಡ್ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಸೆಕ್ಸ್, ರಿಲಿಜಿಯನ್ ಎಕ್ಸೆಟ್ರಾ. 3 ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಸ್ಟೆಬಿಲಿಟಿ ಆಫ್ ಟೆನ್ಯೂರ್ ಆಫ್ ಪರ್ಸನಲ್ ಅಂದಾಗ ಯಾವುದು? ಎರಡನೇದಾಗುತ್ತೆ. ಏನಂತ? ಎಂಪ್ಲಾಯ್ ಶುಡ್ ನಾಟ್ ಬಿ ಮೂವ್ ಫ್ರಮ್ ದೇರ್ ಪೊಸಿಷನ್ ಫ್ರೀಕ್ವೆಂಟ್ಲಿ. ನೆಕ್ಸ್ಟ್ ಫೈನಲಿ ಇನಿಷಿಯೇಟಿವ್ ಅಂದಾಗ ಎಂಪ್ಲಾಯಿ ಏನು ಮಾಡಬೇಕು? ಎನ್ಕರೇಜ್ ಮಾಡಬೇಕು, ಡೆವಲಪ್ ಆ್ಯಂಡ್ ಕ್ಯಾರಿ ಔಟ್ ದೇರ್ ಪ್ಲಾನ್ಸ್ ಫಾರ್ ಇಂಪ್ರೂವ್ಮೆಂಟ್ಸ್. ಹಾಗಾದರೆ ಇಲ್ಲಿ ರೈಟ್ ಆಪ್ಷನ್ ಏನಾಗುತ್ತೆ? 4 3 2 1 ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡಿ, ಇಲ್ಲೂ ಕೂಡ ಏನು ಟೈಪ್ಸ್ ಆಫ್ ಇಂಟರ್ವ್ಯೂ ಆಸ್ ವೆಲ್ ಆಸ್ ಯೂಶುವಲ್ ಅಪ್ಲಿಕೇಶನ್ ಹೇಳಿದ್ದಾರೆ. ಇಲ್ಲಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದಾಗ ಯೂಸ್ಫುಲ್ ಫಾರ್ ವ್ಯಾಲಿಡ್ ರಿಸಲ್ಟ್ಸ್ ಎಸ್ಪೆಷಲಿ ವೆನ್ ಡೀಲಿಂಗ್ ವಿತ್ ದ ಲಾರ್ಜ್ ನಂಬರ್ ಆಫ್ ಅಪ್ಲಿಕೆಂಟ್ಸು 3 ಇರುತ್ತೆ ಸ್ಟ್ರಕ್ಚರ್ಡು.
ಅನ್ಸ್ಟ್ರಕ್ಚರ್ಡ್ ಅಂದಾಗ ಯೂಸ್ಫುಲ್ ವೆನ್ ದ ಇಂಟರ್ವ್ಯೂಯರ್ ಟ್ರೈಸ್ ಟು ಪ್ರೋ ಪರ್ಸನಲ್ ಡೀಟೇಲ್ಸ್ ಬೇಕಾದಾಗ ಅವನು ಅನ್ಸ್ಟ್ರಕ್ಚರ್ಡ್ ಹೋಗ್ತಾನೆ 4. ಮಿಕ್ಸ್ಡ್ ಅಂತ ಬಂದಾಗ ಯಾವ್ದು ಕೇಳ್ತಾನೆ ಎ ರಿಯಲಿಸ್ಟಿಕ್ ಅಪ್ರೋಚ್ ದಟ್ ಈಲ್ಡ್ಸ್ ಕಂಪೇರಬಲ್ ಆನ್ಸರ್ ಪ್ಲಸ್ ಇನ್ ಡೆಪ್ತ್ ಇನ್ಸೈಟ್ ಎರಡೂ ಇರುತ್ತೆ. ಬಿಹೇವಿಯರಲ್ಲು ಏನು ಯೂಸ್ಫುಲ್ ಟು ಅಂಡರ್ಸ್ಟ್ಯಾಂಡ್ ಅಪ್ಲಿಕೆಂಟ್ಸ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟೀಸ್. ಹಾಗಾದರೆ ಇಲ್ಲಿ ರೈಟ್ ಆನ್ಸರು 3, 4, 1, 2 ಯಾವ ಆಪ್ಷನಲ್ಲಿದೆ? ಆಪ್ಷನ್ ಡಿ ಅಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 31 ಏನು ಹೇಳ್ತಾ ಇದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಫಂಡ್ ಬೇಸ್ಡ್ ಬಿಸ್ನೆಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸು? ಯಾವುದಂದ್ರೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇದೆ, ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್ ಇದೆ, RTGS ನೆಫ್ಟ್ ಇದೆ. ಬಟ್ ಇಶ್ಯೂಯನ್ಸ್ ಆಫ್ ಲೆಟರ್ ಆಫ್ ಕ್ರೆಡಿಟ್ ಎಲ್ಲಿ ಯೂಸ್ ಆಗುತ್ತಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಕ್ಟಿವಿಟೀಸಲ್ಲಿ ಯೂಸ್ ಆಗುತ್ತೆ. ಅದರಿಂದ ಇಶ್ಯೂಯನ್ಸ್ ಆಫ್ ಲೆಟರ್ ಆಫ್ ಕ್ರೆಡಿಟ್ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಸಂಬಂಧಿಸಿರೋದು ಯಾವುದಕ್ಕೆ? ಎಕ್ಸಿಮ್ ಬ್ಯಾಂಕ್ಗೆ. ನೆಕ್ಸ್ಟ್ ಅಸೆಟ್ಸು, ಟೈಪ್ಸ್ ಆಫ್ ಅಸೆಟ್ಸ್ ಇದೆ. ಮ್ಯಾಚ್ ದ ಐಟಮ್ ಲೀಸ್ಟ್ 1 ವಿತ್ ದ ಲೀಸ್ಟ್ 2. NPA ನಿಮ್ಗೆ ಗೊತ್ತಿರಬೇಕು. NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು, ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸು, ಲಾಸ್ ಅಸೆಟ್ಸು, 3 ಟೈಪ್ಸ್ ಇದೆ. ಇಲ್ಲಿ NPA ಬಗ್ಗೆ ಕೇಳಿದ್ದಾರೆ. NPA ಅಂದರೆ ಏನಾಗುತ್ತೆ? ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಾಟ್ ಪೇಯ್ಡ್ ಫಾರ್ ರೇಟ್ ಮೋರ್ ದೆನ್ 90 days, 3 ಮ್ಯಾಚ್ ಆಗುತ್ತೆ. SLR ಅಂದರೆ ನಿಮಗೆ ಗೊತ್ತಿದೆ. SLR ಅಂದಾಗ ದ ಪರ್ಸೆಂಟೇಜ್ ಆಫ್ ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟೀಸ್ ಟು ಬಿ ಕೆಪ್ಟ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸು, ಯಾವುದು 4. ನೆಕ್ಸ್ಟ್ ರೆಪೋ ರೇಟು, ದ ರೇಟ್ ಇನ್ ವಿಚ್ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸು, 2. CRR, ದ ಪರ್ಸೆಂಟ್ ಆಫ್ ಡೆಪಾಸಿಟ್ ಟು ಬಿ ಕೆಪ್ಟ್ ವಿತ್ ದ RBI ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಅಂದರೆ 3, 4, 2, 1. 3, 4, 2, 1 ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 33 ನೋಡಿ. ಅಸರ್ಷನ್ ಅಂಡ್ ರೀಸನಿಂಗ್ ಇದೆ ಅಗೈನ್. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಇಂಟ್ರೆಸ್ಟೆಡ್ ವಿತ್ ದ ಮ್ಯಾನೇಜ್ಮೆಂಟ್ ಆಫ್ the public debt and issue of a new loans and treasury bills on behalf of the central and state. ಖಂಡಿತವಾಗ್ಲೂ RBI ಈ ಕೆಲಸ ಮಾಡುತ್ತೆ. ಅಂದರೆ ಟ್ರೆಜರಿ ಬಿಲ್ಸು ನೀವು ಕೇಳಿದ್ದೀರಾ, 14 days ಇದೆ. ಅಗೈನ್ ಟ್ರೆಜರಿ ಬಿಲ್ಸು 91 days, 182 days, 364 days ಈ ರೀತಿ ಇರುತ್ತೆ. ನೆಕ್ಸ್ಟ್ ದ ಗೌರ್ಮೆಂಟ್ ಅಂಡ್ ಡೆಪ್ಯೂಟಿ ಗವರ್ನರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಫಸ್ಟಲ್ಲಿ RBI ಬಗ್ಗೆ ಹೇಳಿದರೆ, ನೆಕ್ಸ್ಟ್ ಗವರ್ನರ್ ಹೇಳಿದ್ದಾರೆ. ಅಂದರೆ ಎರಡೂ ರೈಟ್ ಇದೆ, ಬಟ್ ರೀಸನಿಂಗು ಕರೆಕ್ಟಾಗಿ ಅಸರ್ಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ A and R ಆರ್ ಕರೆಕ್ಟ್, ಬಟ್ R ಇಸ್ ನಾಟ್ ರೈಟ್ ಎಕ್ಸ್ಪ್ಲನೇಷನ್ ಆಫ್ A. ನೆಕ್ಸ್ಟ್ ಕ್ವಶನ್ ನಂಬರ್ 34. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫಂಕ್ಷನ್ ಆಫ್ ನಬಾರ್ಡ್? ನಬಾರ್ಡ್ ಯಾವ ಕೆಲಸ ಮಾಡಲ್ಲ? ಶಾರ್ಟ್ ಟರ್ಮ್ ಕ್ರೆಡಿಟ್ ಕೊಡುತ್ತೆ ಖಂಡಿತವಾಗ್ಲೂ ಕೋಆಪರೇಟಿವ್ ಬ್ಯಾಂಕ್ಸ್ಗೆ. ಅಗೈನ್ ಅಂಡರ್ಟೇಕ್ ಇನ್ಸ್ಪೆಕ್ಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಹೌದು. ಆದರೆ ರಿಸರ್ಚ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದ ಪ್ರಾಬ್ಲಮ್ ಆಫ್ ಅರ್ಬನ್ ಡೆವಲಪ್ಮೆಂಟ್, ಅರ್ಬನ್ ಇಲ್ಲಿಲ್ಲ, ರೂರಲ್ದಾಗಿದ್ದರೆ ರೈಟ್ ಆಗ್ತಾ ಇತ್ತು, ಬಟ್ ಇಲ್ಲಿ ಅರ್ಬನ್ ಅಂತ ಕೊಟ್ಟಿದ್ದಾರೆ, ರಾಂಗ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 35. ಅಗೈನ್ ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ರಿಲೇಶನ್ಶಿಪ್ ಬ್ಯಾಂಕಿಂಗ್ ಏನು ಮಾಡುತ್ತೆ? ಕ್ರಿಯೇಟಿಂಗ್, ಮೇಂಟೈನಿಂಗ್ ಆ್ಯಂಡ್ ಎನ್ಹಾನ್ಸಿಂಗ್ ಡೆವಲಪ್ಮೆಂಟ್ ಸ್ಟ್ರಾಂಗ್ ರಿಲೇಷನ್ ವಿತ್ ದ ಕಸ್ಟಮರ್ಸ್, ಅಂದರೆ 4 ಫಸ್ಟ್ನೇದಕ್ಕೆ. ಬಿ ಮರ್ಚೆಂಟ್ ಬ್ಯಾಂಕಿಂಗ್ ಏನಾಗಿದೆ? ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಇಶ್ಯೂ ಆಫ್ ಮ್ಯಾನೇಜ್ಮೆಂಟು ಮರ್ಚೆಂಟ್ ಬ್ಯಾಂಕ್ ಆಗಿರುತ್ತೆ. ಇಂಡಿಜಿನಿಯಸ್ ಬ್ಯಾಂಕಿಂಗು ಡೀಲಿಂಗ್ ಇನ್ ಹುಂಡೀಸ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್, 1. ಆ್ಯಂಡ್ ಆಪ್ಷನ್ ಡಿ ಫೈನಲ್ ಆಗಿ ಯಾವುದಾಗುತ್ತೆ? ವೈಡನಿಂಗ್ ದ ಎಂಟರ್ಪ್ರಿನಿಯರ್ ಬೇಸ್ ಆ್ಯಂಡ್ ಅಸಿಸ್ಟ್ ಇನ್ ರ್ಯಾಪಿಡ್ ರೇಟ್ ಆಫ್ ಇಂಡಸ್ಟ್ರಿಯಲ್ ಗ್ರೋತ್, ಯಾವುದಕ್ಕೆ? ಡೆವಲಪ್ಮೆಂಟ್ ಬ್ಯಾಂಕಿಂಗಿಗೆ. ಹಾಗಾದರೆ ಇಲ್ಲಿ ರೈಟ್ ಆಪ್ಷನ್ 4-3-1-2 ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇನ್ನೊಂದ್ಸರಿ ಬೇಕಾದರೆ ಪಾಸ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್, ಆರ್ಗನೈಸೇಷನ್ ಮಸ್ಟ್ ಟ್ರೈ ಟು ಆಲ್ಟರ್, ಅಡಾಪ್ಟ್ ಆ್ಯಂಡ್ ಡೆವಲಪ್ ದೇರ್ ಪ್ರಾಡಕ್ಟ್ ಟು ಕೀಪ್ ಪೇಸ್ ವಿತ್ ಎವರ್ ಚೇಂಜಿಂಗ್ ಕಸ್ಟಮರ್ ಪ್ರಿಫರೆನ್ಸಸ್. ಅಫ್ಕೋರ್ಸ್ ಇದು ಯಾವುದರಲ್ಲಿ ಇರುತ್ತೆ? ಇಂಪಾರ್ಟೆಂಟ್ ಫೀಚರು ಮಾರ್ಕೆಟಿಂಗ್ ಕಾನ್ಸೆಪ್ಟು. ಇಲ್ಲಿ ಎಕ್ಸ್ಚೇಂಜ್ ಕಾನ್ಸೆಪ್ಟು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಪ್ರೊಡಕ್ಷನ್ ಕಾನ್ಸೆಪ್ಟು, ಪ್ರಾಡಕ್ಟ್ನ ಮತ್ತು ಪ್ರಾಡಕ್ಟ್ ಲೈನ್ನ ಡೆಪ್ತು ಇವೆಲ್ಲ ಬರುತ್ತೆ. ಪ್ರಾಡಕ್ಟ್ ಡೆಪ್ತು, ಪ್ರಾಡಕ್ಟ್ ಲೈನ್ಸು, ಪ್ರಾಡಕ್ಟ್ ವಿಡ್ತು ಅದೆಲ್ಲ ಪ್ರೊಡಕ್ಷನ್ ಕಾನ್ಸೆಪ್ಟ್ ಬರುತ್ತೆ. ಅದರಿಂದ ಇವು ನೋಡ್ಕೊಳ್ಳಿ. ಮತ್ತು ಪ್ರಾಡಕ್ಟ್ ಕಾನ್ಸೆಪ್ಟು ಬರುತ್ತೆ. ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಬಂದಾಗ ಕ್ವಾಲಿಟಿ, ಕ್ವಾಂಟಿಟಿ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ 36ಗೆ ರೈಟ್ ಆನ್ಸರ್ ಆಪ್ಷನ್ ಎ. 37 ಕ್ವಶನ್ ನಂಬರ್ 37 ನೋಡಿ. ದ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಕಸ್ಟಮರ್ ಆ್ಯಂಡ್ ಕನ್ಸ್ಯೂಮರ್ ಅಥವಾ ಕನ್ಸ್ಯೂಮರ್ ಆ್ಯಂಡ್ ಬೈಯರ್ ಅಂತ ಹಾಕ್ತಾರೆ, ಅಥವಾ ಬೈಯರ್ ಆರ್ ಪರ್ಚೇಸರ್ ಅಂತ ಹಾಕಿರೋದು ಇದೆ. ಆದರೆ ಇಲ್ಲಿ ಸೆಲ್ಲರ್ ಆ್ಯಂಡ್ ಬೈಯರ್. ನೆಕ್ಸ್ಟ್ 38 ನೋಡಿ. ಮಾರ್ಕೆಟಿಂಗ್ ಮಯೋಫಿಯಾ ತುಂಬ ಈ ಕಡೆ ಕೇಳಿದ್ದಾರೆ, ತುಂಬ ಸ್ಟೇಟ್ ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ರಾಜಸ್ಥಾನ್ ಆಗ್ಬೋದು, ಅಥವಾ HPPS ಆಗ್ಬೋದು, ಮತ್ತು ಹರಿಯಾಣ ಟೆಟ್ ಎಕ್ಸಾಮ್ ಆಗ್ಬೋದು. ಅದಕ್ಕೆ ಮಾರ್ಕೆಟಿಂಗ್ ಮಯೋಫಿಯಾನೂ ಇಂಪಾರ್ಟೆಂಟು, ಆ್ಯಸ್ ವೆಲ್ ಆಸ್
ಔಟ್ಕಮ್ ಫ್ರಮ್ ದ ಮಾರ್ಕೆಟಿಂಗ್ ಮಯೋಫಿಯಾ ಕೂಡ ಕೇಳ್ಬೋದು. ನೋಡಿ, ಮಾರ್ಕೆಟಿಂಗ್ ಮಯೋಫಿಯಾ ಅಂದರೆ ಏನೂ ಇಲ್ಲ. ಅಕರ್ಸ್ ವೆನ್ ಎ ಮಾರ್ಕೆಟರ್ ಎಕ್ಸೆಸಿವ್ಲಿ ಪ್ರೀ ಆಕ್ಯುಪೈಡ್ ವಿತ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಬಟ್ ಪ್ರೊಡ್ಯೂಸರ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಅದನ್ನೇ ಏನಂತ ಕರಿತೀವಿ? ಮಾರ್ಕೆಟಿಂಗ್ ಮಯೋಫಿಯಾ ಅಂತ ಕರಿತೀವಿ. ನೆಕ್ಸ್ಟ್ 39. Traditional marketing focus on transactions while today's market must focus on relationships. Next, question number 40. Again match the following. ನೋಡಿ, ಮಾರ್ಕೆಟಿಂಗ್ ಅಂದಾಗ ಏನಾಗುತ್ತೆ? ದ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್, ದ ಡೈರೆಕ್ಟ್ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರು. ನೆಕ್ಸ್ಟ್, ನೀಡ್ಸ್ ಅಂತ ಬಂದಾಗ ಏನಾಗುತ್ತೆ? ಸ್ಟೇಟ್ ಆಫ್ ಫೆಲ್ಟ್ ಡಿಪ್ರಿವೇಷನ್ ಆಫ್ ಸಮ್ ಬೇಸಿಕ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಅ ಪರ್ಸನ್. 1. ನೆಕ್ಸ್ಟ್, ಮಾರ್ಕೆಟಿಂಗ್ ರಿಸರ್ಚು, the systematic gathering, recording and analyzing of marketing data. And marketing makes all of a particular combination of activities a firm use in marketing its product. ಹಾಗಾದ್ರೆ ರೈಟ್ ಆಪ್ಷನ್ 4, 1, 2, 3 ಯಾವುದ್ರಲ್ಲಿದೆ? ಆಪ್ಷನ್ ಡಿ ಅಲ್ಲಿದೆ. ರೈಟ್ ಆನ್ಸರ್ ಆಪ್ಷನ್ ಡಿ. 41. ನೋಡಿ, ಇದು ಪ್ರಾಕ್ಟಿಕಲ್ಲು ಆಸ್ ವೆಲ್ ಆಸ್ ಟ್ರಿಕ್ಕಿ ಕ್ವಶನ್ನು, ಬಟ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇದು ಕೂಡ ತುಂಬ ಈಸಿ ಇದೆ. ಇದು ಸಹ ಏನು? ಆಫರ್ ಸೆಲ್ ಟು ಬಿ ಇಸ್ ಕಾರ್ 2 lakh ಸಿ ಸ್ಟ್ಯಾಂಡಿಂಗ್ ನಿಯರ್ ಬೈ ಸೇ ಐ ವಿಲ್ ಟೇಕ್ ಇಫ್ ಇಟ್ ಬಿ ಡಸ್ ನಾಟ್ ಟೇಕ್ ಇಟ್, ಬಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಕಾರ್. ಇದೆಲ್ಲ ಲೀಗಲ್ಗೆ ಸಂಬಂಧಿಸಿದೆ. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ? ಹೇಗೇನು ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ಸಿ ಸೇಸ್ ಟು ಎ, ಹಿಯರ್ ಇಸ್ ದ ಮನಿ, ಐ ಟೇಕ್ ದ ಕಾರ್. ದೇರ್ ಇಸ್ ಅ ಕಾಂಟ್ಯಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಸಿ, ದೇರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಸಿ. ಎ ಮೇ ಆರ್ ಮೇ ನಾಟ್ ಅಕ್ಸೆಪ್ಟೆಡ್ ದ ಆಫರ್. ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಇಲ್ಲಿ ಬೋತ್ ಬಿ ಆ್ಯಂಡ್ ಸಿ ಇದೆ. ಏನು? ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಸಿ ಆದರೂ ಆಗ್ಬೋದು, ಅಥವಾ ಎ ಮೇ ಆರ್ ಮೇ ನಾಟ್ ಅಕ್ಸೆಪ್ಟ್ ದ ಆಫರ್. ಲೀಗಲ್ಗೆ ಸಂಬಂಧಿಸಿದೆ. ಲೀಗಲ್ ಆಸ್ಪೆಕ್ಟ್ಸು ಸೊ ತುಂಬಾ ಇಂಪಾರ್ಟೆಂಟು. ಮಿನಿಮಮ್ 2 to 3 ಕ್ವಶನ್ಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೆಕ್ಸ್ಟ್, ಆನ್ ಅಗ್ರಿಮೆಂಟ್ ಈಸ್ ಅ ವೈಡೇಬಲ್ ಕಾಂಟ್ರಾಕ್ಟ್ ವೆನ್ ಇಟ್ ಈಸ್ ಎ ಎನ್ಫೋರ್ಸೆಬಲ್. ನೋಡಿ, ಯಾವುದೇ ಅಗ್ರಿಮೆಂಟು ಎನ್ಫೋರ್ಸೆಬಲ್ ಬೈ ಲಾ ಇದ್ದರೆ ಅದು ಏನಾಗಿರುತ್ತೆ? ಅಗ್ರಿ ಆಗುತ್ತೆ. ನಾಟ್ ಎನ್ಫೋರ್ಸೆಬಲ್ ಬೈ ಲಾ ಅಂತ ಬಂದರೆ ಅದು ವೈಡ್ ಅಗ್ರಿಮೆಂಟ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಎನ್ಫೋರ್ಸೆಬಲ್ ಅಗ್ರಿಮೆಂಟ್ ಆಗಿರೋದ್ರಿಂದ ವೈಡೇಬಲ್ ಕಾಂಟ್ರಾಕ್ಟು ಯಾವಾಗಂದರೆ ಎನ್ಫೋರ್ಸೆಬಲ್ ಬೈ ಲಾ ಅಟ್ ದ ಆಪ್ಷನ್ ಆಫ್ ದ ಅಗ್ರೀವ್ಡ್ ಪಾರ್ಟಿ. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. 43. Which of the following circumstances undue influence not exercise? ಯಾವುದು ಲೀಗಲ್ ಆಗಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ನೋಡಿ, ವೇರ್ ಒನ್ ಪರ್ಸನ್ ಹೋಲ್ಡ್ಸ್ ಎ ರಿಯಲ್ ಅಪಿಯರೆಂಟ್ ಅಥಾರಿಟಿ ಓವರ್ ದ ಅದರ್, ಇದು ಆಗುತ್ತೆ. ವೇರ್ ಈ ಸ್ಟ್ಯಾಂಡ್ಸ್ ಇನ್ ಅ ಫಿಡ್ಯೂಷಿಯರಿ ರಿಲೇಷನ್ ವಿತ್ ದ ಅದರ್ ಆಗುತ್ತೆ ಲೀಗಲ್ ಆಗಿ. ವೇರ್ ಈ ಮೇಕ್ಸ್ ಎ ಕಾಂಟ್ರಾಕ್ಟ್ ವಿತ್ ಅ ಪರ್ಸನ್ ಹೂಸ್ ಮೆಂಟಲ್ ಕೆಪಾಸಿಟಿ ಇಸ್ ಟೆಂಪರರ್ಲಿ ಆರ್ ಪರ್ಮನೆಂಟ್ಲಿ ಅಫೆಕ್ಟೆಡ್ ಬೈ ರೀಸನ್ ಆಫ್ ಏಜ್, ಇಲ್ನೆಸ್, ಮೆಂಟಲ್, ಖಂಡಿತವಾಗ್ಲೂ. ಆದರೆ ವೆನ್ ಸಮಥಿಂಗ್ ಈಸ್ ಸೆಡ್ ಆರ್ ಡನ್ ಇನ್ ಅ ಡಿಸ್ಆನೆಸ್ಟ್ ವೇ, ಅಂದರೆ ಬೇರೆಯವ್ರನ್ನ ಮೋಸ ಮಾಡೋಕ್ಕಾಗ್ಬೋದು ಅಥವಾ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡಾಗ ಅದು ಏನಾಗುತ್ತೆ? ನಾಟ್ ಎಕ್ಸಸೈಸ್ಡ್ ಆಗುತ್ತೆ. ಅಂದರೆ ಇಲ್ಲೀಗಲ್, ನಾಟ್ ಎನ್ಫೋರ್ಸಬಲ್ ಬೈ ಲಾ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ. ಅವ್ರು ಏನು ಕೇಳಿರೋದು? ನಾಟ್ ಎಕ್ಸಸೈಸ್ಡ್ ಅಂದರೆ ಆಪ್ಷನ್ ಡಿ. ನೆಕ್ಸ್ಟ್ 44 ಕ್ವಶನ್ ನೋಡಿ, ಎ ಅಗ್ರಿಮೆಂಟ್ ಟು ಸೆಲ್, ಎ ಅಗ್ರೀಡ್ ಟು ಸೆಲ್ ಇಸ್ ಆರ್ಸ್ ಟು ಬಿ, but unknown to both the parties, the horse was dead at the time of agreement. In the case of this contract, ಖಂಡಿತವಾಗ್ಲೂ ಇದು ವೈಡ್. ಯಾಕಂದರೆ ಇಬ್ಬರ ಜೊತೆನೂ ಯಾವುದೇ ಕಾಂಟ್ಯಾಕ್ಟು ಮಾಡ್ಕೊಂಡಿಲ್ಲ, ಜಸ್ಟ್ ಅವ್ರು ಏನು ಮಾಡಿದ್ದಾರೆ? ಹೇಳಿದ್ದಾರೆ ಸೆಲ್ ಮಾಡ್ತೀವಿ ಅಂತಷ್ಟೇ. ಆದರೆ ಕಾಂಟ್ಯಾಕ್ಟ್ ಆಗಿ ಲೀಗಲ್ ಆಗಿ ಬೌಂಡ್ ಆಗಿಲ್ಲ. ಅದರಿಂದ ವೈಡ್ ಅಂಡ್ ದ ಪಾರ್ಟೀಸ್ ಆರ್ ಡಿಸ್ಚಾರ್ಜ್ ಫ್ರಮ್ ಪರ್ಫಾರ್ಮೆನ್ಸ್. 45 ಅಥವಾ 45 ಕ್ವಶನ್ ನೋಡಿ. 45 ಏನು ಹೇಳುತ್ತೆ? ವೆನ್ ಎ ಕಾಂಟ್ರಾಕ್ಟ್ ಈಸ್ ಬ್ರೀಚ್ಡ್, ದ ಪಾರ್ಟಿ ಹೂ ಸಫರ್ ಸಚ್ ಎ ಬ್ರೀಚ್ ಶೆಲ್, ಅಂದರೆ ಕಾಂಟ್ರಾಕ್ಟ್ನ ಬ್ರೇಕ್ ಮಾಡಿದಾಗ ಯಾರಿಗೆ ಲಾಸ್ ಆಗುತ್ತೆ ಅಥವಾ ಲಾಸ್ ಆದಾಗ ಏನು ಇಂಪ್ಲಿಮೆಂಟ್ ಆಗುತ್ತೆ ಅಂದಾಗ, ರಿಸೀವ್ ಕಾಂಪೆನ್ಸೇಷನ್ ಫಾರ್ ಎನಿ ಲಾಸ್ ಆರ್ ಡ್ಯಾಮೇಜ್ ಕಾಸ್ಡ್ ಟು ಹಿಮ್. ಅವ್ನಿಗೇನಾದರೂ ಲಾಸು ಅಥವಾ ಡ್ಯಾಮೇಜ್ ಆದಾಗ ಅದಕ್ಕೆ ಮಾತ್ರ ಕಾಂಪನ್ಸೇಷನ್ ಆಗಿರುತ್ತೆ, ಅದನ್ನು ಬಿಟ್ಟು ಕಾಂಪನ್ಸೇಷನ್ ಸಿಗಲ್ಲ. ಹಾಗಾದರೆ ಆಪ್ಷನ್ ಬಿ ರೈಟ್ ಆನ್ಸರ್. ನೀವು ಲೀಗಲ್ ಕ್ವಶನ್ಸು ತುಂಬ ನೋಡಿಕೊಂಡ್ರೆ ಬೆಸ್ಟ್ ಇರುತ್ತೆ. ಇತ್ತೀಚೆಗೆ 2 to 3 ಕ್ವಶನ್ಸ್ ಇದರಿಂದ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಆಕ್ಟ್ ಅಂತಲೇ ಕರಿತೀವಿ ಇದನ್ನು. ನೆಕ್ಸ್ಟ್ 46 ನೋಡಿ, ರೀಸನಿಂಗು ಮತ್ತು ಅಸರ್ಷನ್ ಇದೆ. ಅಮಾಂಗ್, ಇದು ಟ್ಯಾಕ್ಸ್ಗೆ ಸಂಬಂಧಿಸಿದೆ. ಅಮಾಂಗ್ ಆಲ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಈಸ್ ಬೆಸ್ಟ್ ಮೆಥಡ್.
ಖಂಡಿತವಾಗ್ಲೂ ರಾಂಗು. ಯಾಕಂದರೆ ನಾಟ್ ಓನ್ಲಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡು, ಅಲ್ಲಿ ಬೇಕಾದಷ್ಟು ಮೆಥಡ್ಗಳಿರೋದ್ರಿಂದ ಇದು ಒಂದೇ ರೈಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಇದು ಅಸರ್ಷನ್ನು ರಾಂಗ್ ಇದೆ. In a reason, diminishing balance method of charging depreciation has been permitted under the Income Tax Act 1961 for claiming deduction for depreciation. ಖಂಡಿತವಾಗ್ಲೂ ಇದು ರೈಟ್ ಆನ್ಸರ್. ಹಾಗಾದರೆ ಅಸರ್ಷನ್ ರಾಂಗು, ಎ ಈಸ್ ಇನ್ಕರೆಕ್ಟ್, ಬಿ ಆರ್ ಈಸ್ ಕರೆಕ್ಟ್. ನೆಕ್ಸ್ಟ್ 47, ಮ್ಯಾಚ್ ದ ಫಾಲೋಯಿಂಗು ನೋಡಿ. ಕಾಂಪೆನ್ಸೇಷನ್ received by an employee from his employer on termination of the job ಏನಾಗುತ್ತೆ, ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ ಆಗುತ್ತೆ. ಪೆನ್ಷನ್ ರಿಸೀವ್ಡ್ ಬೈ ದ ವಿಡೋ ಆಫ್ ಆ್ಯನ್ ಎಂಪ್ಲಾಯಿ ಅದೇನಾಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಫಾರಿನ್ ಅಲೋಯನ್ಸ್ ಫಾರ್ ರೆಂಡರಿಂಗ್ ಸರ್ವೀಸಸ್ ಅಬ್ರಾಡು ಫುಲ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸು, ಯಾಕಂದರೆ ಅಬ್ರಾಡಲ್ಲೇ ಅದು ಇರೋದು. ದೆನ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸಸ್ಸು ಎಕ್ಸೆಂಪ್ಷನ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್. ಹಾಗಾದರೆ ಇಲ್ಲಿ 47ಗೆ ರೈಟ್ ಆಪ್ಷನ್ ಏನೈತೆ, 2, 3, 4, 1 ಆಗಿದೆ. 2, 3, 4, 1 ಅಂದರೆ ಆಪ್ಷನ್ ಬಿ ರೈಟ್ ಆನ್ಸರ್. 48 ನೋಡಿ, ಇದು ತುಂಬ ಈಸಿ ಇರುತ್ತೆ. ನೀವು ಮಾಡ್ಕೊಬೇಕಾಗಿರೋದು ಯಾವುದು ಅಂದರೆ ಹೇಗೆ ಅಂದರೆ ಈಸಿಯಾಗಿ ತಿಳ್ಕೊಳ್ಳಿ. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟು ವಿಚ್ ಎವರ್ ಈಸ್ ಹೈಯರು 1,80,000 ಬರುತ್ತೆ. ಫೇರ್ ರೆಂಟು ಸ್ಟ್ಯಾಂಡರ್ಡ್ ರೆಂಟು ವಿಚ್ ಎವರ್ ಈಸ್ ಲೋಯರು 1,60,000 ಬರುತ್ತೆ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಆ್ಯಕ್ಚುಯಲ್ ರೆಂಟು 20,000 ಪರ್ ಮಂತು, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ 20% ಆಫ್ MV, ಅಗೈನು ಅನ್ರಿಯಲೈಸ್ಡ್ ರೆಂಟು 40,000 ಇದೆ. ಕಂಡೀಷನ್ ರೂಲು 4 ಸ್ಯಾಟಿಸ್ಫೈಡ್ ಆಗಿದೆ. ಹಾಗಾದರೆ 2,40,000ಗೆ ನಾವೇನು ಮಾಡಬೇಕು, ಮುನ್ಸಿಪಲ್ ವ್ಯಾಲ್ಯೂ ಡಿಡಕ್ಟ್ ಮಾಡಬೇಕು. 20% ಅಂದಾಗ 30,000 ಬರುತ್ತೆ. ಯಾವುದು 20,000 ಇಂಟು 12 ಮಾಡ್ಕೊಂಡಾಗ 2,40,000. ಅಗೈನ್ ಅದಕ್ಕೆ ಮುನ್ಸಿಪಲ್ ವ್ಯಾಲ್ಯೂ 30 ಮಾಡಿದಾಗ ಅಗೈನ್ ಮೈನಸ್ UR ಅನ್ರಿಯಲೈಸ್ಡ್ ರೆಂಟ್ 40,000 ಮಾಡಿದರೆ ನಮಗೆ ಫೈನಲ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ, 1,70,000 ಸಿಗುತ್ತೆ. ಈಗ 1,70,000 ಆಸ್ ವೆಲ್ ಆಸ್ 1,60,000 ವಿಚ್ ಎವರ್ ಇಸ್ ಹೈಯರ್ ಅಂದಾಗ 1,70,000 ಹೈಯೆಸ್ಟ್ ಬರುತ್ತೆ. ಹಾಗಾದ್ರೆ ರೈಟ್ ಆಪ್ಷನ್ನು ಆಪ್ಷನ್ ಸಿ. ನೆಕ್ಸ್ಟ್ 49th ಕ್ವಶನ್ನು ನೋಡಿ, ಇದು ಅಷ್ಟೇ ತುಂಬ ಈಸಿ. An equipment was acquired at a cost of rupees 10 lakh and was put to use in scientific research. After 1 year of research, the equipment was brought into another business of the assessee. For charging depreciation, block of assets shall be increased by ನೋಡಿ, ಯಾವುದೇ ಸೈಂಟಿಫಿಕ್ ಯೂಸ್ಗೆ ಮಾಡಿದಾಗ ಅರ್ಲಿಯರ್ 150% ಡಿಡಕ್ಷನ್ ಇತ್ತು, ಈಗ 100% ಡಿಡಕ್ಷನ್ ಇರೋದ್ರಿಂದ ಇದೇನಾಗುತ್ತೆ, ಕಂಪ್ಲೀಟ್ ನಿಲ್ ಆಗುತ್ತೆ. ಆಪ್ಷನ್ ಡಿ. And last question, today's last question, X donated 20,000 to a charitable institution which is eligible for deduction under section 80G during the financial year 2018-19. ಇದು 2021 ಮಾಡಿಕೊಂಡ್ರೆ ನಮಗೆ ರೈಟ್ ಆನ್ಸರ್ ಯಾವುದು ಬರುತ್ತೆ, 7,500. ಈಗ 21-22 ಮಾಡಿಕೊಂಡ್ರೆ 7,500 ರೈಟ್ ಆನ್ಸರ್ ಬರುತ್ತೆ. ವೀಕ್ಷಕರೇ, ಇದಾಗಿತ್ತು. ನಿಮಗೆ ಇನ್ನೂ ಏನಾದರೂ ಡೌಟ್ಸು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನೀವು ವಾಟ್ಸಪ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಧನ್ಯವಾದಗಳು.